ध्वज प्रणाम। 1 2 3। ಅಂಕಲ್, ಹೇಗಿದೆ ಹೆಲ್ತ್ ಇವಾಗ? ಪರವಾಗಿಲ್ಲ. ಅಪ್ಪ, ಅಂಕಲ್ಗೆ ಟಿಫನ್ ಹಾಕೊಡಿ. ನೀನ್ ಬರುತ್ತಾ? ಇಲ್ಲ ಅಂಕಲ್, ನಾನಿವತ್ತು ಉಪವಾಸ. ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ 1 ವಾರ ಆಯಿತು. ನನ್ನ ಮಗ ಯಾವತ್ತೋ ಒಂದು ದಿವಸ VIP ಥರ ಬಂದು ಹೋಗ್ತಾನೆ. ಆದರೆ ನೀನು ನಿಮ್ಮಪ್ಪ ನನ್ನ ಪ್ರೀತಿಯಿಂದ ನೋಡಿಕೊಂಡು ಸೇವೆ ಮಾಡ್ತಾ ಇದ್ದೀರ. ನಿಮ್ಮಪ್ಪ ನನ್ನ ಫ್ರೆಂಡ್ ಆಗಿರೋದು ನಾನು ಯಾವುದೋ ಜನ್ಮದಲ್ಲಿ ಮಾಡ್ಕೊಂಡಿರೋಂಥ ಪುಣ್ಯ ಅನ್ಸತ್ತೆ. ನೀವು ಇಷ್ಟು ದಿನ ನನ್ನ ಮಗು ಥರ ನೋಡ್ಕೊಂಡಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಈ 2 lakhs ಚೆಕ್ ನಿಮ್ಮಪ್ಪ ಕೊಟ್ರೆ ಬೇಡ ಅಂತ ವಾಪಸ್ ಕೊಟ್ಬಿಟ್ಟ. ನೀನಾದರೂ ಈ ಚೆಕ್ ತಗೊಂಡು ಏನಾದರೂ ಸ್ಮಾಲ್ ಬಿಸ್ನೆಸ್ ಮಾಡ್ಕೊಳಪ್ಪ. ಅಂಕಲ್, ದಯವಿಟ್ಟು ನಾವು ಮಾಡಿರೋ ಸೇವೆಗೆ ಬೆಲೆ ಕಟ್ಬೇಡಿ. ನಾವು ಸೇವೆ ಮಾಡಿದ್ದು ನಮ್ಮ ಅಪ್ಪನ ಫ್ರೆಂಡು ಅಂತಲ್ಲ. ನಿಮ್ಮ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ನಾವು ಸೇವೆ ಮಾಡ್ತಿದ್ವಿ. ಸೇವೆ ಮಾಡೋದು ನಮ್ಮ ಧ್ಯೇಯನೇ ಹೊರತು ಯಾವುದೇ ದುಡ್ಡಿಗೆ ಆಸ್ತಿಗೆ ಆಸೆ ಪಡೋದು ಸಂಘದ ಧ್ಯೇಯನೂ ಅಲ್ಲ. ಏನ್ರಿ ಅವಾಗ್ಲೇ ಹೇಳಿಲ್ವಾ ಸ್ಕ್ಯಾನಿಂಗ್ ಹೋಗ್ಬೇಕು 7 ಗಂಟೆಗೆ ರೆಡಿ ಆಗಿರಿ ಅಂತ? ಬನ್ರಿ ಸ್ಕ್ಯಾನಿಂಗ್ ಹೋಗೋಣ, ಆಮೇಲೆ ತಿನ್ನಿರಂತೆ. ಮೇಡಮ್, ಒಬ್ಬ ಪೇಷಂಟ್ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇರ್ಲಿ. ಪೇಷಂಟ್ ನ ರೋಗಿ ತರ ಅಲ್ಲ, ಮಗು ತರ ನೋಡ್ಕೋಬೇಕು. ಹಲೋ, ಈ ಹಾಸ್ಪಿಟಲ್ ಅಲ್ಲಿ ನರ್ಸ್ ನಾನು. ನೀನ್ ನಂಗೆ ಹೇಳ್ಕೊಡ್ಬೇಡ ನಾನ್ ಹೇಗಿರ್ಬೇಕಂತ. ಒಬ್ಬ ಅನ್ಎಜುಕೇಟೆಡ್ ಆಗಿ ನೀನ್ ಫಸ್ಟ್ ಕಲ್ತ್ಕೋ ಒಬ್ಬ ಎಜುಕೇಟೆಡ್ ಹತ್ರ ಹೇಗಿರ್ಬೇಕಂತ. ಸಿಸ್ಟರ್, ಯಾರ್ ಅನ್ಎಜುಕೇಟೆಡ್? ಅವ್ರು ಯಾರಂತ ಗೊತ್ತಾ ನಿಮ್ಗೆ? 2021 ನಲ್ಲಿ MBBS ಗೋಲ್ಡ್ ಮೆಡಲಿಸ್ಟ್. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವ್ರ ಇನ್ಸ್ಪಿರೇಷನ್. ಅಂತವ್ರ ಬಗ್ಗೆ ಇಂತ ಹಗುರವಾಗಿ ಮಾತಾಡ್ತಿರಲ್ಲ. ಇನ್ ಮುಂದೆ ಯಾರ ಹತ್ರ ಆದ್ರೂ ಮಾತಾಡ್ಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಇದೇ ನಿಮ್ಗೆ ಲಾಸ್ಟ್ ವಾರ್ನಿಂಗು. ಹೋಗಿ ಇಲ್ಲಿಂದ. ಸರ್, ನೀವೇನಿಲ್ಲಿ? ನಮ್ಮ ತಂದೆ ಫ್ರೆಂಡ್ಗೆ ಹೆಲ್ತ್ ಸರಿ ಇರಲಿಲ್ಲ, ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟು ದಿನ ಆಯ್ತು ಸರ್ ಅಡ್ಮಿಟ್ ಆಗಿ? 1 ವಾರ ಆಯಿತು. 1 ವಾರ ಆಯ್ತಾ? ನನ್ಗೊಂದು ಮಾತು ಹೇಳಿಲ್ವಲ್ಲ ಸರ್? ನೀವು ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗಿದ್ರಿ ಅಂತ ಗೊತ್ತಾಯ್ತು, ಸೊ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಲ್ಲ. ಸರ್, ನಾನು ಡಾಕ್ಟರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ನೀವೊಂದು ಫೋನ್ ಮಾಡಿದ್ರೆ ನಾನು ಎಲ್ಲೇ ಇದ್ರೂ ಅಲ್ಲಿಂದ ಬರ್ತಿದ್ದೆ ಸರ್. ಪರವಾಗಿಲ್ಲ. ಅಂಕಲ್ ನಮಸ್ತೆ. ಇರ್ಲಿ ಬಿಡಪ್ಪ. ಅಂಕಲ್, ನೀವು ನಿಮ್ಮ ಮಗನಿಗೆ ತೋರಿಸಿರೋ ಒಂದು ಒಳ್ಳೆ ಮಾರ್ಗ ಇವತ್ತು ನಮ್ಮ ಮನೆಯಲ್ಲಿ ಒಂದು ಬೆಳಕು ತುಂಬಿದೆ. ಈ ಕಾಲದಲ್ಲಿ ಮಕ್ಕಳನ್ನ ಮನೆಯ ನಾಯಕನಾಗಿ ಬೆಳೆಸ್ತಾರೆ, ಆದರೆ ನೀವು ನಿಮ್ಮ ಮಗನ್ನ ನಮ್ಮ ದೇಶಕ್ಕೆ ಸೇವಕನಾಗಿ ಬೆಳೆಸಿದ್ದೀರಾ. ಸರ್, ಒಂದ್ ಎಮರ್ಜೆನ್ಸಿ ಕೇಸ್ ಬಂದಿದೆ, ಬೇಗ ಬನ್ನಿ ಸರ್. ಸರ್, 1 ನಿಮಿಷ ಹೋಗಿ ಬರ್ತೀನಿ. ಅಪ್ಪ ಡಿಸ್ಚಾರ್ಜ್ ಇವತ್ತೇ ಅಲ್ವಾ? ಹೌದು. ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು ಅಂಕಲ್ನ ಹುಷಾರಾಗಿ ನೋಡ್ಕೊಳ್ಳಿ. ಅಂಕಲ್, ಹೋಗಿ ಬರ್ತೀನಿ. ಅಪ್ಪ ಬರ್ತೀನಿ. ಸರಿ. ಸತ್ಯ, ನಿನ್ ಮಗ MBBS ಓದಿದನಾ? ಹೌದು, ಕಂಪ್ಲೀಟ್ ಆಗಿ 1 ಇಯರ್ ಆಗಿದೆ. ಇವಾಗ ಯಾವ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದಾನೆ? ಇಲ್ಲ, ಅವನೆಲ್ಲೂ ವರ್ಕ್ ಮಾಡ್ತಿಲ್ಲ. ಬಡವ್ರಿಗೋಸ್ಕರ ಒಂದು ಚಿಕ್ಕ ಕ್ಲಿನಿಕ್ ಇಟ್ಕೊಂಡು ಉಚಿತವಾಗಿ ಸೇವೆ ಮಾಡ್ತಿದ್ದಾನೆ. ಇಷ್ಟು ದಿನ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನೀನು ಒಂದ್ ದಿವ್ಸನೂ ನಿನ್ ಮಗ MBBS ಓದಿದ್ದಾನೆ ಅಂತ ಹೇಳಿಲ್ವಲ್ಲೋ? ಸಾಧನೆ ಅನ್ನೋದು ಸದ್ದಿಲ್ದೆ ಮಾಡಬೇಕು. ಸಕ್ಸಸ್ ಆದ್ರೆ ಆ ಸಾಧನೆನೇ ಸದ್ದು ಮಾಡುತ್ತೆ. ಹೆಂಗೋ ಕಷ್ಟ ಬಿದ್ದು ನೀನು ನಿನ್ ಮಗನ್ನ MBBS ಓದಿಸಿದೀಯ. ನಿಜವಾಗ್ಲೂ ನೀನ್ ಗ್ರೇಟ್ ಕಣೋ. ನಂದೇನೂ ಇಲ್ಲ, ನನ್ನ ಮಗನಿಗೆ ಭವಿಷ್ಯ ಸಂಘನೇ ತೋರಿಸಿದ್ದು. ನಾನೀಗ ಸಂಪೂರ್ಣವಾಗಿ ಸಂಘದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದಕ್ಕಾಗಿ ರಾಷ್ಟ್ರೋತ್ಥಾನದಲ್ಲಿ ನನ್ನ ಮಗನ ಓದಿಗೆ ಸಹಾಯ ಆಯ್ತು. ಅದ್ರ ಜೊತೆ ನನ್ನ ಮಗ ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ಕೊಂಡ. ಸರ್, ಒಂದ್ ಸಿಗ್ನೇಚರ್ ಹಾಕಿ. ಬಿಲ್ ಎಷ್ಟಾಯ್ತಮ್ಮ? ಸರ್, ಡಾಕ್ಟರ್ ಬಿಲ್ ತಗೋಬೇಡಿ ಅಂತ ಹೇಳಿದ್ರು ಸರ್. ಹುಟ್ಟಾಗಿಂದ ಸಾಯೋವರೆಗೂ ಕಲ್ಪವೃಕ್ಷ ಥರ ನಿಮ್ಮ ಜೀವನನೇ ನಮ್ಗಾಗಿ ಅರ್ಪಣೆ ಮಾಡ್ತೀರ. ಆದರೆ ಈ ಜನ ಒಂದು ಹುಲಿ ಉಗುರು ಕೊಡೋ ಬೆಲೆನ ಅಮೃತ ರೂಪದಲ್ಲಿ ಕ್ಷೀರವನ್ನೇ ಕೊಡೋ ನಿನ್ನ ಜೀವಕ್ಕೆ ಬೆಲೆ ಕೊಡಲ್ಲ.
ನನ್ ಮಗ ಬೆಳಗ್ಗೆನೆ ಕಾರ್ ಕೀ ಕೊಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳ್ದ. ಡಿಸ್ಚಾರ್ಜ್ ಆದ ತಕ್ಷಣ ಫೋನ್ ಮಾಡಿ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಇವಾಗ ನೋಡಿದ್ರೆ ಕಾಲ್ ಮಾಡ್ತಾನೆ ಇದ್ದೀನಿ ಬೆಳಗಿಂದ, ಪಿಕ್ ಮಾಡ್ತಾನೇ ಇಲ್ಲ, ಕಟ್ ಮಾಡ್ತಾ ಇದ್ದಾನೆ. ಹೌದಾ, ಸರಿ ಇರು, ನನ್ನ ಮಗನಿಗೆ ಕಾಲ್ ಮಾಡ್ತೀನಿ. ಹರಿ ಓಂ. ಹರಿ ಓಂ. ರಾಮ್, ಅಂಕಲ್ನ ಕರ್ಕೊಂಡು ಮನೆಗೆ ಹೋಗ್ಬೇಕು. ನೀನು ಬೇಗ ಹಾಸ್ಪಿಟ್ಲ್ ಹತ್ರ ಬಾ. ಸರಿಯಪ್ಪ. ಹಾ ಸರಿ, ಬೇಗ ಬಾ. ಅಂಕಲ್ ರೆಡಿನಾ? ಹಾ ಸರಿ, ಹೊರಡೋಣ ಬನ್ನಿ. ಇನ್ನೊಂದು ಚಪ್ಲಿಯಲ್ಲಿ ಅಂಕಲ್ ಕಾರ್ ಕೀ ಕೊಡಿ. ಅಪ್ಪ, ಹಾ? ಅಂಕಲ್ನ ಕರ್ಕೊಂಡು ಎಕ್ಸಿಟ್ ಹತ್ರ ಬನ್ನಿ, ನಾನು ಕಾರ್ ತಗೊಂಡ್ಬರ್ತೀನಿ. ಸರಿ, ಬಾ ಹೊರಡೋಣ. ನಾನು ದುಡ್ಡು ಆಸ್ತಿ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆದೆ, ಆದರೆ ನನ್ನ ಮಗನ್ ಬೆಳೆಸೋದ್ರಲ್ಲಿ ಸೋತ್ಬಿಟ್ಟೆ. ಸತ್ಯ, ಸೋತ್ಬಿಟ್ಟೆ. ದೇವ, ಮಕ್ಕಳಿಗೆ ನಾವು ಆಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಕಣ. ಮಕ್ಕಳನ್ನೇ ಈ ರಾಷ್ಟ್ರದ ಆಸ್ತಿಯನ್ನಾಗಿ ಮಾಡಬೇಕು. ನಮ್ಮ ದೇಶದಲ್ಲಿ ಶ್ರೀಮಂತಿಕೆ ಹಣದಲ್ಲಿಲ್ಲ ಕಣ. ನಮ್ಮ ಸಂಸ್ಕೃತಿ ಸನಾತನವೇ ನಮ್ಮ ದೇಶದ ಶ್ರೀಮಂತಿಕೆ. ನಡಿ ಹೋಗೋಣ. ಒಂದಲ್ಲ ಒಂದ್ ದಿವಸ ನೀನು ನಿನ್ನ ಧ್ಯೇಯನ ಬಿಟ್ಟು ನನ್ನ ದಾರಿಗೆ ಬರಲೇಬೇಕು. ಅವತ್ತು ಗೊತ್ತಾಗತ್ತೆ ಯಾರ ದಾರಿ ಸರಿ ಇದೆ ಅಂತ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಅದರ ನಿಜವಾದ ಅರ್ಥ ಇವತ್ತು ಗೊತ್ತಾಯ್ತು. ನಾನು ದುಡ್ಡಿನಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ಕೊಂಡಿದ್ದೆ, ಆದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಯಾರಿಂದನೂ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಚೆನ್ನಾಗಿ ಅರ್ಥ ಆಯ್ತು. 40 ವರ್ಷದಿಂದ ನಾನು ನಿನ್ನ ಅವಮಾನ ಮಾಡ್ತಾನೆ ಬಂದೆ. ನಿನ್ನ ಉದ್ದೇಶ ಧ್ಯೇಯಗಳು ಕೆಲಸಕ್ಕೆ ಬಾರದ್ದು ಅಂದ್ಕೊಂಡಿದ್ದೆ, ಆದರೆ ಇವತ್ತು ತುಂಬ ಚೆನ್ನಾಗಿ ಅರ್ಥ ಆಯಿತು ನನಗೆ. ವ್ಯಕ್ತಿಗಳು ಪ್ರತಿಯೊಂದು ಮನೆಯಲ್ಲೂ ಹುಟ್ಟುತ್ತಾರೆ, ವ್ಯಕ್ತಿತ್ವ ಎಲ್ಲರಲ್ಲೂ ಹುಟ್ಟಲ್ಲ. ನಾನು ನನ್ನ ಮಗನ್ನ ದುಡ್ಡಿನ ವ್ಯಾಮೋಹದಲ್ಲಿ ಬೆಳೆಸಿ ಅವನ ಲೈಫ್ನೇ ಸ್ಪಾಯಿಲ್ ಮಾಡಿಬಿಟ್ಟೆ. ಇಷ್ಟು ದಿವಸ ನಾನು ಬರೀ ಒಬ್ಬ ವ್ಯಕ್ತಿಯಾಗಿದ್ದೆ, ಆದರೆ ನಿಮ್ಮ ವ್ಯಕ್ತಿತ್ವದಿಂದ ನನ್ನಲ್ಲಿರೋ ವ್ಯಕ್ತಿ ಬದಲಾಗಿದ್ದಾನೆ. ಪ್ರತಿಯೊಂದು ಕೊನೆಗೂ ಒಂದು ಆರಂಭ ಇರುತ್ತೆ. ಈಗ ನನ್ನ ಆರಂಭದ ಮೊದಲ ಹೆಜ್ಜೆ. ಸತ್ಯ, नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहं, त्वया हिन्दुभूमे सुखं वर्धितोऽहं, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, पतत्वेशकायो नमस्ते नमस्ते, पतत्वेशकायो नमस्ते नमस्ते, प्रभो शक्तिमन हिन्दु राष्ट्रांग भूता, प्रभो शक्तिमन हिन्दु राष्ट्रांग भूता, इमे सादरं त्वां नमामो वयम्, इमे सादरं त्वां नमामो वयम्, त्वदीयाय कार्याय बद्धा कटीयं, त्वदीयाय कार्याय बद्धा कटीयं, शुभामाशिषं देहि तत्पूर्तये,
विश्वस्य देहीश शक्तिम् अजन्याच विश्वस्य देहीश शक्तिम् सुशीलं जगत्येन नम्रं भवेत् सुशीलं जगत्येन नम्रं भवेत् श्रुतं चैव यत्कण्टकाकीर्णमार्गम् श्रुतं चैव यत्कण्टकाकीर्णमार्गम् स्वयं स्वीकृतं नः सुगं कारयेत् स्वयं स्वीकृतं नः सुगं कारयेत् समुत्कर्षणुः श्रेयसस्येकमुग्रम् समुत्कर्षणुः श्रेयसस्येकमुग्रम् परं साधनं नाम वीरव्रतम् परं साधनं नाम वीरव्रतम् तदन्तः स्फुरत्वक्षयाधेयनिष्ठा तदन्तः स्फुरत्वक्षयाधेयनिष्ठा रदन्तः प्रजागर्तु तीव्रानिशम् रदन्तः प्रजागर्तु तीव्रानिशम् विजेत्री जनः संहता कार्यशक्तिर् विजेत्री जनः संहता कार्यशक्तिर् विधायास्य धर्मस्य संरक्षणम् विधायास्य धर्मस्य संरक्षणम् परं वैभवं नेतुमेतत् स्वराष्ट्रम् परं वैभवं नेतुमेतत् स्वराष्ट्रम् समर्था भवत्वा शिशाते भृशम् समर्था भवत्वा शिशाते भृशम् ವ್ಯರ್ಥವಾಗದಿರಲಿ ಬಲಿದಾನ. ಹಿಂದೂಸ್ತಾನ ಸ್ವರಾಜ್ಯಕ್ಕಾಗಿ ಬಲಿದಾನ ಮಾಡಿದ ಕ್ರಾಂತಿಕಾರಿಗಳ ಆದರ್ಶವನ್ನಿಟ್ಟು ಹಿಂದೂ ರಾಷ್ಟ್ರದ ಕಡೆ ಪ್ರತಿಯೊಂದು ಮನೆಯಿಂದ ಒಂದೊಂದು ಹೆಜ್ಜೆ ಇಡೋಣ. ನಾವು ಇಡೋ ಒಂದೊಂದು ಹೆಜ್ಜೆಯ ಗರ್ಜನೆ ಅಖಂಡ ಭಾರತವನ್ನು ಸಂಪೂರ್ಣ ಹಿಂದೂ ರಾಷ್ಟ್ರವಾಗಿ ಜಯಂಕರಿಸೋಣ. RSS ಅಂದ್ರೆ ಒಂದು ಸೈನ್ಯ ಅಲ್ಲ, ಸುಮಾರು ದೇಶದ್ರೋಹಿಗಳಿಗೆ ಒಂದು ಭಯದ ಲಾಂಛನ. ಜೈ ಶ್ರೀರಾಮ್, ಜೈ ಶ್ರೀರಾಮ್.